ವರ್ಷ ಬೋಂಡು ಕಾಲುವಾದಿ ಬತ್ತನು ಕಾಲುವಾದಿ ಬೋಂಡು ವರ್ಷಾದಿ ಉಲಯಡು ಇಲ್ಲಿ ದೈವಲ್ನ ಕಾಲುವಾದಿತ ಮೆಚ್ಚಿ ಕಾಲುವಾದಿತ ನೇಮೋತ್ಸವ ಈ ದಿನದ ಮಹಾದೇವರ ಬಲುವಂಟ ದೈವ ಕಲ್ಕೂಡ ಗಪ್ಪೆ ಭಾಷಣ ಮೂರ್ತಿಗೆ ದೈವಗುಳಿಗರ ರಾಜ ಎಣ್ಣೆ ಬಳೆ ಬರ್ತಪೋ ಎಣ್ಣೆ ಬಳೆ ಸುಳ್ಯದಲ್ಲಿ ನಾವು ದೈವ ಕಲ್ಕುಡ ಮತ್ತು ಪಾಷಾಣ ಮೂರ್ತಿ ಗುಳಿಗ ದೈವದ ಒಂದು ಕಾರಣಿಕ ಅಂತ ಹೇಳುವಂಥದ್ದಕ್ಕೆ ನಾವು ಮಾತಿನಲ್ಲಿ ಹೇಳೋದಕ್ಕಿಂತಲೂ ಒಂದು ದಿವಸ ಬೆಳಿಗ್ಗೆ ಹೊತ್ತಲ್ಲಿ ಇಲ್ಲಿ ಬಂದು ನೋಡಿದರೆ ಇಷ್ಟು ಜನಗಳು ಬರ್ತಾರಾ ಅಂತ ಹೇಳುತ್ತೆ. ಎಲ್ರಿಗೂ ನಮಸ್ಕಾರ. ವಿಜಯವಿಖ್ಯಾತ ಡಿಜಿಟಲ್ ಮೀಡಿಯಾಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂಥ ಸ್ವಾಗತ. ಸುಳ್ಯದ ಒಡೆಯ ಪ್ರತಿಯೊಬ್ಬ ಭಕ್ತಾಭಿಮಾನಿಗಳ ಕಷ್ಟಗಳನ್ನು ದೂರಗೊಳಿಸಿ ಪ್ರತಿನಿತ್ಯ ಮುಂಜಾವಿನ ವೇಳೆಯಿಂದ ಪ್ರಾರಂಭವಾಗಿ ಸಂಜೆಯವರೆಗೂ ಕೂಡ ಯಾರ ಮುಖದಲ್ಲೂ ಯಾರ ಮನಸ್ಸಿನಲ್ಲಿ ಎಂತಹದ್ದೇ ನೋವಿದ್ರೂ ಎಂತಹದ್ದೇ ಕಷ್ಟಗಳಿದ್ರೂ ಕೂಡ ಸುಳ್ಯ ಪರಿಸರದ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಪ್ರಪ್ರಥಮವಾಗಿ ನೆನಪಿಸಿಕೊಳ್ತಕ್ಕಂತಹದ್ದೇ ಸುಳ್ಯದ ನಾವೂರು ಪರಿಸರದಲ್ಲಿರುವಂತಹ ಶ್ರೀ ಕಲ್ಕುಡ ಕಲ್ಲುರುಟಿಯನ್ನು. ಈ ಒಂದು ಕಲ್ಕುಡ ಕಲ್ಲುಟಿಗಿರ್ತಕ್ಕಂಥ ಶಕ್ತಿಯೇ ಅಂತಹದ್ದು. ಯಾವೊಬ್ಬ ಭಕ್ತ ಕೂಡ ಇಲ್ಲಿ ಬಂದು ತನ್ನ ಕಷ್ಟವನ್ನು ತನ್ನ ನೋವುಗಳನ್ನು ಈ ಕಲ್ಕುಡನ ಮುಂಭಾಗದಲ್ಲಿ ಮಾಡಿದ್ದಾರೆ ಅಂತಂದರೆ ಕ್ಷಣಾರ್ಧದಲ್ಲಿ ತನ್ನ ಕಷ್ಟಗಳನ್ನು ದೂರಗೊಳಿಸಿ ಖುಷಿಯ ಜೀವನವನ್ನು ಬೆಳಕನ್ನು ತಮ್ಮ ಜೀವನಕ್ಕೆ ಕೊಡ್ತಕ್ಕಂತಹ ಶಕ್ತಿ ಇರುವ ಸುಳ್ಯದ ನಾವೂರು ಪರಿಸರದ ಶ್ರೀ ಕಲ್ಕುಡ ಕಲ್ಲುರುಟಿ ವರ್ಷಂಪ್ರತಿ ಜರುಗುವಂತೆ ಈ ವರ್ಷವೂ ಕೂಡ ವರ್ಷಾವಧಿ ನೇಮೋತ್ಸವವು ಶ್ರೀ ಕಲ್ಕುಡ ಕಲ್ಲುರುಟಿ ಹಾಗೆಯೇ ಗುಳಿಗ ದೈವಗಳಿಗೆ ಫೆಬ್ರವರಿ 4ನೇ ತಾರೀಕಿಗೆ ಈ ವರ್ಷ ಬಹಳ ಅದ್ಧೂರಿಯಾಗಿ ನಡೀತಾ ಇದೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಕಲ್ಕುಡ ಕಲ್ಲುರುಟಿಯ ಈ ನೇಮೋತ್ಸವದ ಸುಸಂದರ್ಭದಲ್ಲಿ ದೈವ ನರ್ತಕರಿಗೆ ಎಣ್ಣೆ ಬೂಳ್ಯವನ್ನು ಕೊಡಲಿಕ್ಕಿದೆ. ಅಂದರೆ ಕಲ್ಕುಡ ದೈವದ ನೇಮೋತ್ಸವಕ್ಕೆ ಅಲ್ಲಿಂದ ಈ ವರ್ಷದ ಪ್ರಾರಂಭವನ್ನು ಪಡೆದುಕೊಳ್ಳಲಿಕ್ಕಿದೆ. ಪ್ರತಿನಿತ್ಯವೂ ನಾವು ಈ ದೇವಸ್ಥಾನಕ್ಕೆ ಬಂದಾಗ ನಾವು ಕಲ್ಕುಡನ ಬಾಗಿಲು ಫುಲ್ಲು ಮುಚ್ಚಿರ್ತದೆ, ಅಲ್ಲಿ ಬಂದು ಕೈವನ್ನು ಮುಗಿದು ಹೋಗ್ತೇವೆ. ಆದರೆ ಪ್ರತಿ ತಿಂಗಳ ಸಂಕ್ರಮಣದಂದು ಕಲ್ಕುಡನ ಬಾಗಿಲನ್ನು ತೆರೆದು ಕಲ್ಕುಡ ದೈವವನ್ನು ನೋಡ್ತಕ್ಕಂತಹ ಒಂದು ಭಾಗ್ಯ ನಮಗೆಲ್ಲರಿಗಿದೆ. ಆದರೆ ಇವತ್ತಿನಿಂದ ಪ್ರಾರಂಭವಾಗಿ ನಾಳೆಯವರೆಗೂ ಕೂಡ ಕಲ್ಕುಡ ದೇವಸ್ಥಾನದ ಬಾಗಿಲು ತೆರೆದು ಕಲ್ಕುಡನ ಆಶೀರ್ವಾದವನ್ನು ಪಡೆದುಕೊಳ್ಳೋದಕ್ಕೆ ಸಾವಿರಾರು ಮಂದಿ ಭಕ್ತಾಭಿಮಾನಿಗಳು ಬರ್ತಾರೆ. ಈ ವರ್ಷದ ನೇಮೋತ್ಸವವನ್ನು ಈ ರಾತ್ರಿಯಿಂದ ಪ್ರಾರಂಭ ಮಾಡಿ ನಾಳೆಯ ನೇಮೋತ್ಸವವನ್ನು ಕೂಡ ತೋರಿಸ್ತಕ್ಕಂಥ ಕೆಲಸವನ್ನು ನಮ್ಮ ಚಾನೆಲ್ನ ಮೂಲಕ ಇವತ್ತು ಮಾಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಈ ಒಂದು ಸಂಪೂರ್ಣವಾಗಿರುವಂಥ ಹೈಲೈಟ್ಸ್ಗಳನ್ನು ಕಲ್ಕುಡ ನೇಮೋತ್ಸವವನ್ನು ನಿಮಗೆ ತೋರಿಸೋದಕ್ಕೆ ಸಹಕಾರವನ್ನು ಕೊಡ್ತಿರ್ತಕ್ಕಂಥವರು ಚಂದು ಸುಳ್ಯ ಅವರು, ಯಶ್ ಫೋಟೋಗ್ರಫಿ ಅವರು, ಹಾಗೆಯೇ ಕಿಶೋರ್ ಅವರು. ಇವರಿಗೆಲ್ಲರಿಗೂ ಕೂಡ ಮೊಟ್ಟ ಮೊದಲನೇದಾಗಿ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ 2024 ಕಲ್ಕುಡನ ನೇಮೋತ್ಸವದ ಅದ್ಧೂರಿಯಾಗಿರುವಂತಹ ನೇಮೋತ್ಸವವನ್ನು ನಾವೆಲ್ಲರೂ ಕೂಡ ಕಣ್ತುಂಬಿಕೊಳ್ಳೋಣ. ಹಾಗೆಯೇ ಕಲ್ಕುಡ ದೇವರು ನಿಮಗೆಲ್ಲರಿಗೂ ಕೂಡ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ಕೊಳ್ತಾ ಈ ವರ್ಷದ ಕಲ್ಕುಡ ನೇಮೋತ್ಸವದ ವೈಬ್ಸ್ ಈಗ ನಿಮಗಾಗಿ. ಆತ್ಮೀಯ ವೀಕ್ಷಕರೇ, ಸುಳ್ಯದ ಬಹಳ ಪುಣ್ಯವಾಗಿರುವಂತಹ ಕ್ಷೇತ್ರ ನಾವೂರು ಪರಿಸರದಲ್ಲಿರುವಂತಹ
ಕಲ್ಕುಡ ಕಲ್ಲುರುಟಿ ಗುಳಿಗ ದೇವಸ್ಥಾನದ ಸನ್ನಿಧಾನದಲ್ಲಿ ನಾನಿದ್ದೇನೆ. ನನ್ನ ಜೊತೆಗೆ ಈ ಒಂದು ಕಲ್ಕುಡ ಕಲ್ಲುರುಟಿ ಗುಳಿಗ ಸ್ಥಾನದ ಆಡಳಿತ ಸಮಿತಿ ಇದ್ದಾರೆ. ಹಾಗೆ ಇದರ ಜೊತೆಗೆ ಇನ್ನಷ್ಟು ಆಡಳಿತ ಸಮಿತಿ ಕೂಡ ಜೋಡಿಕೊಳ್ಳಿಕ್ಕಿದ್ದಾರೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಜೊತೆ ಇಷ್ಟಿದ್ದಾರೆ. ತಮಗೆಲ್ಲರಿಗೂ ಕೂಡ ಮೊದಲನೇದಾಗಿ ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೇನೆ. ಕಲ್ಕುಡನ ಶಕ್ತಿಯೇ ಹಾಗೆ, ಇಲ್ಲಿರುವಂತಹ ಕಲ್ಲುರುಟಿಯ ಶಕ್ತಿಯೇ ಹಾಗೆ, ಗುಳಿಗನ ಶಕ್ತಿಯೇ ಹಾಗೆ. ಬೆಳಗ್ಗೆ ಬಂದು ಕೈಯನ್ನು ಮುಗಿದು ಹೋದರೆ ಸಂಜೆಯ ಸಮಯಕ್ಕೆ ಅವರ ಕಷ್ಟಗಳನ್ನು ದೂರ ಮಾಡುವಂತಹ ಅತ್ಯಂತ ಪವಿತ್ರವಾಗಿರುವಂತಹ ಕಾರಣಿಕವನ್ನು ಹೊಂದಿರುವಂಥ ಕ್ಷೇತ್ರ. ನನ್ನ ಜೊತೆಗೆ ಇಲ್ಲಿಯ ಆಡಳಿತ ಸಮಿತಿಯ ಧರ್ಮದರ್ಶಿಗಳು ಶ್ರೀಯುತ PK ಉಮೇಶ್ ಅವರು ಇವತ್ತು ಮಾತಾಡಲಿಕ್ಕಿದ್ದಾರೆ, ಇದರ ಇತಿಹಾಸವನ್ನು ತಿಳಿಸ್ಲಿಕ್ಕಿದ್ದಾರೆ. ಮೊದಲದಾಗಿ ತಮಗೆ ನಮಸ್ಕಾರವನ್ನು ಸಲ್ಲಿಸ್ತಾ, ಈ ವರ್ಷದ ನೇಮೋತ್ಸವ ಸಂದರ್ಭದಲ್ಲಿ ನಾವಿದ್ದೇವೆ. ರಾತ್ರಿಯ ಸಂದರ್ಭದಲ್ಲಿ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ದೈವಗಳ ಪ್ರಾರಂಭಕ್ಕೆ ಎಣ್ಣೆ ಬೂಲ್ಯವನ್ನು ಕೊಡಲಿಕ್ಕಿದ್ದೀರಿ. ಸೊ ಈ ಕ್ಷೇತ್ರದ ಇತಿಹಾಸ ಜೊತೆಗೆ ಕ್ಷೇತ್ರದ ಕಾರಣಿಕವನ್ನು ಎಲ್ಲ ಕಮಿಟಿಯ ಎಲ್ಲರ ಪರವಾಗಿ ತಾವು ತಿಳಿಸಬೇಕಂತ ಕೇಳ್ತಾ ಇದ್ದೇನೆ. ಥ್ಯಾಂಕ್ ಯು. ಆದರಣೀಯ ಮಾಧ್ಯಮ ಮಿತ್ರರೇ, ಹಾಗೆಯೇ ಈ ಕ್ಷೇತ್ರದ ಎಲ್ಲ ಭಕ್ತಾದಿಗಳೇ, ಈ ಒಂದು ಕ್ಷೇತ್ರ ಹಿಂದಿನ ಪರಂಪರೆಯನ್ನು ಯೋಚನೆ ಮಾಡ್ತಾ ಬಂದಾಗ ಅದು ಸ್ವಲ್ಪ ಮಟ್ಟಿಗೆ ನಮಗೆ ಗಮನಕ್ಕೆ ಬರುತ್ತದೆ. ಈ ಒಂದು ಭಾಗದಲ್ಲಿ ಈ ಕ್ಷೇತ್ರದಲ್ಲಿ ಕಲ್ಕುಡ ದೈವವನ್ನು ಸ್ಥಾಪನೆ ಮಾಡಬೇಕಾದ್ರೆ ಒಂದು ಐತಿಹ್ಯ ಇತ್ತು. ಸುಳ್ಯ ಚನ್ನಕೇಶವ ದೇವಸ್ಥಾನದ ರಥೋತ್ಸವ ಸಂದರ್ಭದಲ್ಲಿ ಈ ಕಲ್ಕುಡ ದೈವವು ಅಲ್ಲಿ ಹೋಗಿ ರಕ್ಷಣೆಯನ್ನು ಮಾಡಿ ದೈವ ರಥವನ್ನು ಎಳೆಯೋಕ್ಕೆ ತೊಂದರೆಯಾಗದಂತೆ ನೋಡಿಕೊಳ್ಳುವಂಥ ಒಂದು ಸಂದರ್ಭಕ್ಕಾಗಿ ದೇಲಂಪಾಡಿ ತಂತ್ರಿಗಳು ಅವರ ಒಂದು ನೇತೃತ್ವದಲ್ಲಿ ಈ ಕಲ್ಕುಡವನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂತೇಳುವಂಥದ್ದು ನಮಗೆ ತಿಳಿದು ಬರ್ತದೆ. ಇನ್ನೊಂದು ಭಾಗ ಉದ್ದೇಶ ಏನಿತ್ತು ಅಂತೇಳಿದರೆ, ಈ ಕಲ್ಕುಡ ದೈವ ನೇಮಕ್ಕೆ ದೇವ ಅಲ್ಲಿಗೆ ಹೋದ ನಂತರ ರಥೋತ್ಸವ ಆಗಬೇಕು ಅಂತ ಹೇಳುವಂಥದ್ದು ಸಹ ಆ ಕಾಲದ ಪದ್ಧತಿಯಲ್ಲಿತ್ತು. ಅದು ಈಗಲೂ ಸಹ ನಡೀತದೆ. ದೈವ ಹೋದ ನಂತರವೇ ಅಲ್ಲಿಯ ರಥೋತ್ಸವ ನಡೀತದೆ. ಇದು ಸ್ವಲ್ಪ ಮಟ್ಟಿಗೆ ಗೊತ್ತಿರತಕ್ಕಂಥ ಇತಿಹಾಸ. ಇದು ಬರವಣಿಗೆಯಲ್ಲಿ ಎಲ್ಲೂ ಇರಬಹುದೇನಂತ ಗೊತ್ತಿಲ್ಲ, ಆದರೆ ತಂತ್ರಿಗಳ ಮನೆಗೆ ಹೋಗಿ ಅದನ್ನು ವಿಚಾರಿಸಬೇಕು. ಆದರೆ ಇದಿಷ್ಟು ನಮಗೆ ಹಿರಿಯ ತಂತ್ರಿಗಳು ಮತ್ತು ಅದರ ಹಿಂದಿನವರು ಮತ್ತು ಬೇರೆ ಬೇರೆ ತುದಿಯಡ್ಕ ಕೃಷ್ಣಯ್ಯನವರು ಇದ್ದಾಗ ಸಹ ಇದನ್ನೆಲ್ಲವನ್ನು ಕೇಳಿ ನಾವು ಬಲ್ಲವರಾಗಿದ್ದೇವೆ. ಮಿತ್ರರೇ, ಈ ಒಂದು ಸಂದರ್ಭವನ್ನು ಗಮನಿಸಿದರೆ ನಾವು 1986 ಬಹುಶಃ ನಮ್ಮ ಈ ಚಾವಡಿಯ ಮೆಟ್ಟಿನಲ್ಲಿ ಬರೆದಿಟ್ಟಿದ್ದೇವೆ 1986 ಇಸವಿ ಒಂದೇ. ಅದೇನಪ್ಪ ಈ ಚಾವಡಿ 1986ಕ್ಕೆ ಮಾತ್ರ ಇತ್ತು ಅಂತ ಹೇಳಿದರೆ ನೀವು ಮಾಧ್ಯಮದವರು ಪ್ರಶ್ನೆ ಮಾಡ್ತೀರಿ, ಇದು ಹಳೆ ಕಥೆ ಹೇಳ್ತೀರಿ, ಹೊಸದು 86 ಅಂತ ಹೇಳ್ತೀರಿ. ಬಹುಶಃ ಇಲ್ಲಿ ಏನೂ ಇರಲಿಲ್ಲ. ಒಂದು ಸಣ್ಣ ಒಂದು ಪಂಚಾಂಗ ಮಾತ್ರ ಇಲ್ಲಿತ್ತು. ಒಂದು 6 ಅಡಿಯ ಒಂದು ಪಂಚಾಂಗ ಇತ್ತು. ಅದರಲ್ಲಿ ಪಕ್ಕದಲ್ಲಿ ಒಂದು ಕಲ್ಲು ಕಟ್ಟಿದ ಗೋಪುರದ ಹಾಗೆ ಇತ್ತು. ಅದರ ಒಳಗಡೆ ಆಯುಧ ಮತ್ತು ಮುಖಮೂರ್ತಿಗಳು ಇದ್ದವು. ಒಂದು ದಿನ ಏನಾಯಿತು ಅಂತೇಳಿದರೆ, ಆ ಮುಖಮೂರ್ತಿಯನ್ನು ಹೊತ್ತುಕೊಂಡು ಹೋದ. ಪರಿಣಾಮ ಅದು ಪೊಲೀಸ್ ಸ್ಟೇಷನ್ಗೆ ಹೋಯಿತು. ಅದು ಇಲ್ಲಿದೆ ಅಂತ ಹೇಳೋದು ಖಾತ್ರಿ ಆದ ನಂತರ ಪೊಲೀಸ್ನವರು ಇಲ್ಲಿ ನಮಗೆ ತಂದು ಕೊಟ್ಟಂಥ ಒಂದು ಇತಿಹಾಸ ಇದೆ. ತದನಂತರ ನಾವು 86ರಲ್ಲಿ ಬಹುಶಃ ಈ ಒಂದು ಸಂದರ್ಭಗಳಿಗೆ ದೈವಗಳೇ ಪ್ರೇರಣೆ ನೀಡಿದ್ದು ಅಂತ ನನಗೆ ಅನಿಸ್ತದೆ. ಆ ಪೈಕಿಯಲ್ಲಿ ನಾನು, ಈಗ ಭಾಸ್ಕರಣ್ಣ ನನ್ನೊಟ್ಟಿಗಿದ್ದಾರೆ, ನಾರಾಯಣ ಮಡಿವಾಳ, ಉಮೇಶ್ ವಾಗ್ಲೆ, ಈ 4 ಜನ, ಪುಟ್ಟಪ್ಪ ಜೋಶಿಯವರು 5 ಜನ, ಬಹುಶಃ ಪಂಚಮಂ ಜನ ಇದ್ದು ಈ ಒಂದು ಜಾಗವನ್ನು ರಾಮಕೃಷ್ಣರಾಯರಿಂದ ನಾವು ದೈವಸ್ಥಾನಕ್ಕೆ ಉಚಿತವಾಗಿ ಖರೀದಿಲ್ಲ, ಉಚಿತವಾಗಿ. ಇದು ನಿಜವಾಗಿ ಆದರೂ ನಾವೂರಿನ ಮೂಲಸ್ಥಾನದ ಚಾವಡಿ ಇದು. ಆದರೆ ಅವರು ಎಲ್ಲ ಇಲ್ಲಿಂದ ನಾವೂರಿನವರು ಹೋದ ನಂತರ ನಾವೂರಿನ ಈ ಇಡೀ ಅಸ್ತಿತ್ವ ಕುಸಿದು ಹೋಯಿತು. ಯಾವಾಗ ನಾವೂರು ಪ್ರಭಾಕರ್ ರಾವ್ ಅವರ ಹಿಂದೆ ಜನ ಇದ್ದರು, ಅದಕ್ಕಿಂತ ನಂತರ ಕುಸಿದು ಹೋದ ನಂತರ ಮತ್ತೆ ಇದು ಜೀರ್ಣಾವಸ್ಥೆಗೆ ಹೋಗಿ ನಾಶ ಆಗುವ ಪರಿಸ್ಥಿತಿಯಲ್ಲಿ ಬಂತು. ಇದೇ ಈಗ ಇಲ್ಲಿ ಅದ್ದೂರಿಯಾಗಿ ಕಟ್ಟಿ ಕೊಂಡೋಗುವ ಕಲ್ಕುಡ ನೇಮ ಈಗಿನ ಮಿತ್ತೂರು ಕಟ್ಟೆ, ನಮ್ಮ ಪ್ರೆಸ್ಸಿನ ಪಕ್ಕದಲ್ಲಿ ಮಿತ್ತೂರು ಕಟ್ಟೆಯಲ್ಲಿ ಆ ದೈವವನ್ನು ಅಲ್ಲಿ ಕಟ್ಟಿ ಅಲ್ಲಿ ಬಂದು ನಿಂತು ಅಲ್ಲಿಂದ 2 ಅಕ್ಷತೆ ಈ ಪಂಚಾಂಗದ ಮೇಲೆ ಹಾಕಿ ಇಲ್ಲಿಂದಲೇ ನೇಮ ಹೋಗುವಂಥ ಸಂಪ್ರದಾಯ ಇತ್ತು. 86ರಲ್ಲಿ ನಾವು ಯಾವಾಗ ದೈವಗಳ ಪ್ರೇರಣೆಯಿಂದ ಇಲ್ಲಿ ಯೋಚನೆ ಮಾಡಿದೆವೋ, ಅಲ್ಲಿಂದ ಇಲ್ಲಿ ತನಕ ಎಲ್ಲವೂ ಸುಸೂತ್ರವಾಗಿ ಬಹುಶಃ ಈ ಚಾವಡಿ 1 ತಿಂಗಳಲ್ಲಿ ಕಟ್ಟಿದೆ ಅಂತ ಹೇಳಿದರೆ ನಿಮಗೆ ನಂಬಿಕೆ ಬರಲಿಕ್ಕಿಲ್ಲ. 1 ತಿಂಗಳಲ್ಲಿ ಇದು ಆಗ್ತದಾ ಅಂತ. ಒಬ್ಬರು ಸಿಮೆಂಟ್ ಕೊಟ್ಟರು, ಒಬ್ಬರು ಮರ ಕೊಟ್ಟರು, ಒಬ್ಬರು ಕಲ್ಲು ಕೊಟ್ಟರು, ಒಂದು ಮೇಸ್ತ್ರಿ ಬಂದರು, ಕೆಲಸ ಮಾಡಿದರು. ಒಂದೇ ತಿಂಗಳಲ್ಲಿ ಈ ಒಂದು ಚಾವಡಿಯ ಕೆಲಸ ಆಗಿದೆ. ಈ ಚಾವಡಿ ಆವಾಗಲೂ ಸಹ ಹಾಗೆ ಇತ್ತು. ಉಳಿದೆಲ್ಲ ಡೆವಲಪ್ಮೆಂಟ್ಗಳು ಕೂಡ ನಂತರ ಆಗಿರತಕ್ಕಂಥದ್ದು. ಭಕ್ತಾದಿಗಳ ಬಗ್ಗೆ ಹೇಳೋದಾದರೆ ಮಿತ್ರರೇ, ಈ ಒಂದು ಕ್ಷೇತ್ರಕ್ಕೆ
ನಾನು ಇವತ್ತು ಒಬ್ಬ ಚಿಕ್ಕಮಗಳೂರಿನ ಒಬ್ಬರು ಬಂದಿದ್ದಾರೆ, ಹಾಸನದಿಂದ 2-3 ಮಂದಿ ಬಂದಿದ್ದಾರೆ, ಇಲ್ಲೆಲ್ಲ ಆರಿಜಿನಲ್ ಇದ್ದಾರೆ. ಚಿತ್ರದುರ್ಗದ ಒಬ್ಬ ಭಕ್ತಾದಿಗಳು ಕೂಡ ಇಲ್ಲಿ ಕುಟುಂಬ ಸಮೇತ ಬಂದು ನಿಂತ್ಕೊಂಡಿದ್ದಾರೆ. ಅವರು ನಾಳೆ ಬೆಳಿಗ್ಗೆ ಅವರ ಭಕ್ತಿಯ ಕಾಣಿಕೆಯನ್ನು ಇಲ್ಲಿ ಸಮರ್ಪಿಸುವವರಿದ್ದಾರೆ. ಹಾಗೆಯೇ ಊರ ಎಲ್ಲ ಜನ ಕೂಡ ಇಲ್ಲಿಗೆ ಬರ್ತಾರೆ. ಬಹುಶಃ ನೀವು ಬೇರೆ ಬೇರೆ ದಿನ ನೋಡಿದಾಗ ಶುಕ್ರವಾರ ಇರ್ಬೋದು, ಮಂಗಳವಾರ ಇರ್ಬೋದು, ಭಾನುವಾರ ಇರ್ಬೋದು, 100ಕ್ಕಿಂತ ಹೆಚ್ಚು ಜನ ಈ ಕ್ಷೇತ್ರಕ್ಕೆ ಬಂದು ಹೋಗ್ತಾರೆ. ಬಹುಶಃ ನಮ್ಮ ಕಾರಣಿಕದ ಕಲ್ಕುಡ ಕಲ್ಲುರ್ಟಿ ಗುಳಿಗೆ ದೈವಗಳು ಭಕ್ತರ ಇಷ್ಟಾರ್ಥವನ್ನು ಪೂರ್ಣ ಪ್ರಮಾಣದಲ್ಲಿ ಪೂರೈಸಿದ್ದಾರೆ ಅಂತ ನಮಗೆ ನಂಬಿಕೆ ಇದೆ. ನಾನು ಹಲವಾರು ಸಂದರ್ಭದಲ್ಲಿ ಕೂಡ ಇದು ನನ್ನ ಅನುಭವಕ್ಕೆ ಬಂದಿದೆ. ನಾನು ಯಾವುದು ಅಂತ ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ. ನನಗೆ ಸಾಕಷ್ಟು ಅನುಕೂಲಗಳು ಈ ಕ್ಷೇತ್ರದಿಂದ ಆಗಿದೆ. ಈ ರೀತಿಯ ಕ್ಷೇತ್ರ ಬೆಳೆದು ಮತ್ತಷ್ಟು ಜಾಗವನ್ನು ವಿಸ್ತಾರ ಮಾಡಿ ಈಗ ದೇವಾಲಯ ಈ ದೈವಸ್ಥಾನಕ್ಕೆ 40 ಸೆನ್ಸ್ ಜಾಗವನ್ನು ನಾವು ಬೇರೆ ಬೇರೆ ಭಕ್ತಾದಿಗಳ ಧನ ಸಹಾಯದಿಂದ ಖರೀದಿ ಮಾಡಿದ್ದೇವೆ. ಇನ್ನಷ್ಟು ಜಾಗ ನಮಗೆ ಬೇಕಾಗ್ತದೆ. ಬಹುಶಃ ನಾಳೆ 5-5.5 ಸಾವಿರ ಜನ ಬಂದು ಇಲ್ಲಿ ಸಾರ್ವಜನಿಕ ಅನ್ನ ಸಂತರ್ಪಣೆ ಇದೆ, ಅದನ್ನು ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಇನ್ನೊಂದು ವಿಶೇಷ, ಎಲ್ಲ ದೈವಸ್ಥಾನದಲ್ಲಿ ಕೂಡ ನೇಮೋತ್ಸವ ದಿನ ಮಾಂಸಾಹಾರಿ ಭೋಜನವೇ ಇರ್ತದೆ. ಇಲ್ಲಿ ನಮಗೆ ಯಾಕೆಂತ ಹೇಳಿದರೆ ಭಕ್ತರು ಅಂತ ಹೇಳಿದಾಗ ಅಲ್ಲಿ ಜಾತಿಯ ವಿಚಾರ ಬರುವುದಿಲ್ಲ, ಯಾವುದೇ ಸಂಘ ಪಂಗಡಗಳ ವಿಚಾರ ಬರುವುದಿಲ್ಲ. ಅದಕ್ಕಾಗಿ ಎಲ್ಲ ಭಕ್ತಾದಿಗಳು ಕೂಡ ದೈವಸ್ಥಾನಕ್ಕೆ ಬರಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ನಾಳೆಯ ದಿನ ಎಲ್ಲರಿಗೂ ಸಸ್ಯಾಹಾರ ಭೋಜನ ಮಾಡುವ ತಂಡವೇ ಈಗ ನಮ್ಮ ಪಾಕಶಾಲೆಯಲ್ಲಿ ಇದ್ದಾರೆ. ಅವರು ಆ ರೀತಿಯ ಭೋಜನವನ್ನು ತಯಾರು ಮಾಡ್ತಾ ಇದ್ದಾರೆ. ಎಲ್ಲ ಭಕ್ತಾದಿಗಳೊಂದು ಬಂದು ಪ್ರಸಾದ ಅಂದರೆ ದೇವರ ಪ್ರಸಾದ ಒಟ್ಟಿಗೆ ಭೋಜನವನ್ನು ಸೇವಿಸಿ ಹೋಗಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಬಂಧುಗಳೇ, ಇನ್ನೊಂದು ಮುಂದೆ ಹೋದಾಗ ಮುಂದಿನ 11ನೇ ತಾರೀಕು, ಇದರಿಂದ 8 ದಿನ ನಂತರ ಈ ಚಾವಡಿಯಲ್ಲಿ ಅಗೇಲು ಸಂಪ್ರದಾಯ ಅಂತ ಮಾಡಿದ್ದೇವೆ. ಆ ದಿನ ಮಾತ್ರ ಯಾರ್ಯಾರು ಕೋಳಿ ತಂದು ಈಗ ರಶೀದಿ ಮಾಡಿದಾರೋ ಅವರು ಕೋಳಿ ತಂದು ಕೊಡ್ತಾರೆ. ಅವರು ಮತ್ತೆ ಮಧ್ಯಾಹ್ನ 2 ಗಂಟೆಯಿಂದ ಅವರಿಗೆ ಅಗೇಲುವನ್ನು ಕೊಡ್ತೇವೆ. ಯಾವುದೇ ಕಾರಣಕ್ಕೆ ಆ ದಿನ ಭೋಜನದ ವ್ಯವಸ್ಥೆ ಇರುವುದಿಲ್ಲ. ಏನಿದ್ರೂ ಸಹ ಅವರು ಬರಬೇಕು, ಆ ಭೋಜನ ಪ್ರಸಾದವನ್ನು ಕೊಂಡೋಗಬೇಕು. ಅವರ ಮನೆಯಲ್ಲಿ ಹೋಗಿ ಅಜ್ಜ ಅಜ್ಜಿ ಮಕ್ಕಳು ಮರಿ ಎಲ್ಲರೂ ಕೂಟು ಒಟ್ಟಿಗೆ ಈ ದೈವದ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ಒಂದು ಉತ್ಕಟ ಇಚ್ಛೆಯಿಂದ ನಾವು ಅದನ್ನು ಮಾಡಿದ್ದೇವೆ. ಈ ರೀತಿ ಬೆಳವಣಿಗೆ ಆಗ್ತಾ ಬಂದಿದೆ. ಹಾಗೆಯೇ ಒಂದಷ್ಟು ಕಷ್ಟಗಳಿದೆ, ಜಾಗದ ಕೊರತೆ ಇದೆ, ಇದೆಲ್ಲವೂ ಇದೆ. ಅದು ಭಕ್ತಾದಿಗಳಿಗೆ ಮತ್ತು ದೈವಕ್ಕೆ ಬಿಟ್ಟದ್ದು. ನಮ್ಮ ಪ್ರಯತ್ನ ಆ ದಿಕ್ಕಿನಲ್ಲಿ ಸಹ ಹೋಗ್ತಾ ಇದೆ. ಎಲ್ಲ ಸಹಕಾರ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೇವೆ. ಇಲ್ಲಿರ್ತಕ್ಕಂತಹ ಕುತೂಹಲಗಳು ಸಾವಿರಾರು ಇತ್ತು. ಅಂದರೆ ಪ್ರತಿನಿತ್ಯ ಒಬ್ಬ ಭಕ್ತಾಭಿಮಾನಿ ಬಂದಾಗ ಅವರ ಜೊತೆಯಲ್ಲಿ ಮತ್ತೊಬ್ಬ ಬರ್ತಾ ಇರ್ತಾರೆ. ಯಾಕಂದರೆ ಇಲ್ಲಿ ಬಂದು ಕಲ್ಕೊಡನಲ್ಲಿ ಕೈಯನ್ನು ಮುಗಿದು ಒಂದು ತೆಂಗಿನಕಾಯಿಯನ್ನು ಹೊಡೆದು ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಹೋದರೆ ಎಲ್ಲನೂ ಕೂಡ ನೆರವೇರ್ತದೆ ಅಂತ ಹೇಳುವಂತಹದ್ದು ಪ್ರತಿಯೊಬ್ಬ ಭಕ್ತರಿಗಿರ್ತಕ್ಕಂತಹ ನಂಬಿಕೆಯನ್ನು ಹೋದು ಅದು ನಿಜವೂ ಇಲ್ಲಿರ್ತಕ್ಕಂಥದ್ದು. ಹಾಗೆ ಬೇಕಾಗಿ ಆರಂಭದಿಂದ ಕೊನೆಯವರೆಗೆ ಇಲ್ಲಿ ಏನೆಲ್ಲ ವಿಚಾರಗಳು ನಡೀತದೆ ಅನ್ನೋದರ ಬಗ್ಗೆ ಗೊತ್ತಿಲ್ಲದಂತಹ ಭಕ್ತರಿಗೆ ಈ ಒಂದು ವಿಚಾರವನ್ನು ತಿಳಿದು ಬರೋದಕ್ಕೆ ತಾವು ಒಳ್ಳೆಯ ಮಾಹಿತಿಯನ್ನು ಈ ಸಂದರ್ಭದಲ್ಲಿ ಕೊಟ್ಟಿದ್ದೀರಿ. ತುಂಬ ತುರ್ತು ಸಂದರ್ಭ ಕೂಡ ಇದೆ. ನಿಮ್ಮ ಎಲ್ಲ ಆಡಳಿತ ಸಮಿತಿಯ ಎಲ್ಲ ಸದಸ್ಯರುಗಳಿಗೂ ತಮಗೂ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ, ಸೋಮನಾಥ್ ಪೂಜಾರಿ ಅಂತ ಅವರು PLD ಬ್ಯಾಂಕಿನ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು ಭಾಸ್ಕರಣ್ಣ ಅಂತ ಐಡಿಯಲ್ ಆಟೋ ವರ್ಕ್ಸ್, ಬಹುಶಃ ಒಂದು ದ್ವಿಚಕ್ರ ವಾಹನ ಇದ್ದವರಿಗೆ ಎಲ್ಲರಿಗೂ ಗೊತ್ತುಂಟು ಐಡಿಯಲ್ ಆಟೋ ವರ್ಕ್ಸ್, ಅದರ ಮಾಲೀಕರಾಗಿದ್ದಾರೆ. ನಾನು ಹೇಗೋ ನಿಮ್ಮ ಪರಿಚಯ ಮಾಡಿದ್ದೀರಾ. ನಮ್ಮ ಸತ್ಯಪ್ರಸಾದ್ ಅಂತ ಅವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಕೇಶವಣ್ಣ ನಮ್ಮ KSRTCಯ ಬುಕ್ಕಿಂಗ್ ಕೌಂಟರ್ನಲ್ಲಿ ಯಾವಾಗಲೂ ನಗುತ್ತಾ ಸೇವೆ ಸಲ್ಲಿಸ್ತಾ ಇದ್ದಾರೆ. ಚಂದ್ರಶೇಖರ್ ಅಂತ ನಮ್ಮ ಸೆಂಚುರಿ ಮೆಷಿನ್ ಸ್ಟೋರ್ನ ಮಾಲಕರು. ಹಾಗೆ ನಮ್ಮ ಹರೀಶ್ ಬುಡುಪನ್ನೇ ಇನ್ನೂ 3-4 ಜನ ಬೇರೆ ಬೇರೆ ತುರ್ತು ಕೆಲಸನ ಸ್ವಲ್ಪ ತಡೆದು ಬರ್ತೇವೆ ಅಂತ ಹೇಳಿದ್ದೇವೆ. ಹಾಗಾಗಿ ಇಷ್ಟು ಜನರನ್ನು ಪರಿಚಯ ಮಾಡುವಂಥ ಅವಕಾಶ ನಿಮ್ಮ ಮುಂದೆ ನನಗೆ ಸಿಕ್ಕಿದೆ. ಎಲ್ಲವೂ ಭಗವಂತನ ಇಚ್ಛೆ, ಅದು ಒಳ್ಳೆಯದಾಗಲಿ ಅಂತ ಅಪೇಕ್ಷೆ. ಓಕೆ, ಹಾಗೆಯೇ ನಿಮಗೆಲ್ಲರಿಗೂ ಕೂಡ ದೈವದ ಆಶೀರ್ವಾದ, ಆಯುಷ್ ಆರೋಗ್ಯ ಭಾಗ್ಯ ಸದಾಕಾಲ ದೈವ ಕೊಟ್ಟು ಕಾಪಾಡಲಿ ಅಂತ ಹೇಳಿಕೊಳ್ತಾ ನಮ್ಮ ಜೊತೆಗೆ ಒಳ್ಳೆಯ ಸಮಯವನ್ನು ಕಳೆದದಕ್ಕೆ ಹಾಗೆಯೇ ವಿಚಾರವನ್ನು ವ್ಯಕ್ತಪಡಿಸಿದ್ದಕ್ಕೆ ತಮಗೆ ಧನ್ಯವಾದ. ತಮಗೆಲ್ಲರಿಗೂ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು. ಸ್ವಾಮಿ ಕಲ್ಕುಡ ಕಲ್ಲುರ್ಟಿ ಗುಳಿಗೆ ದೈವನೇ ಅಂಚನೆ ಗ್ರಾಮ ದೇವರನ್ನು ಸೀಮೆ ದೇವರನ್ನು ದುಮ್ಮುಖ ತಂದು ಕುಲದೇವರನ್ನ ಕಲಿದ ಜ್ಞಾನಗುದಿ ತಂದು ಈ ಒಂಜಿ ಸಂದರ್ಭಡು ಕಲ್ಕುಡ ಚಾವಡಿ
ಕೆಲಸಗಟ್ಟೆ ಸ್ಥಾನ ನಾವೂರುತ ಒಂಜಿ ಸ್ಥಾನಡು ಈ ಒಂಜಿ ನೇಮೋತ್ಸವ ವೃಷಂ ಪ್ರತಿ ಬರುಪುನಂಚಿನ ಸಂದರ್ಭಡು ಇನಿ ದೈವದ ಚಾಕರಿ ಮಲ್ಪುನಗಳಿಗೆ ಕೊಡೋದು ಈ ಒಂದು ಚಾಕರಿ ಮಲ್ಪರ ಪೂರ ಜನಕ್ಕಲ ಎಣ್ಣೆ ಕೊರುಪುನ ಬುಕ್ಕ ಏರೇರಿಗೆ ದಾನೆ ಮಲ್ಪೋಡು ಕೊಡ್ಪುನ ಇಲ್ಲಿ ಕುರಿಯರುಂಡು ಅಂಚೈತೆ ದೈವ ಕಟ್ಟುನಗಳಿಗೆ ನಲಿಕೆದಾಗ ಅಕ್ಲು ಎಣ್ಣೆ ಕೊಡ್ತು ಅಕ್ಲಿನ ಪೂರ ಎಲ್ಲ ಹೊಲ್ಪುಡ್ತು ಬಯ್ಯ ಮುಟ್ಟಲ ನಡಪುನಂಚಿನ ಕಾಲಾವಧಿ ಉತ್ಸವಗೂ ಹೊರಲು ಬಂತು ಕೊರಡು ಬಂದು ಪ್ರಾರ್ಥನೆ ಇದೆ. ಕೂಡಿಂಚಿನ ದೇವಸ ಬೆಟ್ಟು 2 ಪರ್ತಿ ಗವಳೆ ಕೃಷಾನ ಗವಳೆ ಸಿಂಹವಾಗಣೆ ಕೂಡಿಂಚಿನ 10 ಜೋಕುಲಿತ್ತಲ್ಲ 1 ಜೋಕುಲು ಲೆಕ್ಕ ಸುಳ್ಯ ಆಚನಾಡು ಮೂಜು ಮಾಕಣತುಲ ಇಟ್ಟು ಚನ್ನಕೇಶವ ದೇವರು ಮಹಾಕೃಷ್ಣ ದೇವರು ಅಂಚನೆ ಸೀಮೆದೇವರಾಯನ ಅಂಚಿನ ಮಾಸ್ವಾಮಿ ತುರ್ಕಣ್ಣ ದೇವರನ್ನ ಈ ಧರ್ಮ ಇತ್ತನಂಚಿನ ಮಣ್ಣುಡು ಆ ಮಹಾದೇವರ ಬಳುವಂಟೆ ದೈವಗಳು ಕೂಡಲ್ಲ ಅಂಚನೆ ಅಪ್ಪೆ ಭಾಷಾನುಭೂತಿಲ್ಲ ಅಂಚನೆ ಭೂಮಿಗೆ ಕ್ಷೇತ್ರ ಪಾಲಕಾದಿಪ್ಪುನಂಚಿನ ದೈವಗುಳಿಗ ರಾಜ್ಯನಾವಲ ಈ ನಿಲೆಟ್ಟು ವರ್ಷ ಬೋಂಡು ಕಾಲುವಾದಿ ಬತ್ತಲು ಕಾಲುವಾದಿ ಬೋಂಡು ವರ್ಷಾದಿ ಉಲಯಡು ಇಲ್ಲಿ ದೈವಲ್ನ ಕಾಲುವಾದಿತ ಮೆಚ್ಚಿ ಕಾಲುವಾದಿತ ನೇಮೋತ್ಸವ ಈ ದಿನ ತನ್ನೇ ನಡೆದು ಬರ್ಪುನ ಜಾತಿ ಪುನಗ 10 ಸಂಸಾರ ಇನಿ 10 ಜೋಕುಲು ಇತ್ತಿಲ್ಲ ಇನಿತಾದಿನೊಟ್ಟು 1 ಜೋಕುಲು ಲೆಕ್ಕ ಕೈ ಸೇರಿದು ಈ ಧರ್ಮ ಇತ್ತನಂಚಿನ ಮಣ್ಣು 4 ಕಂಬ ಬಾರ್ದು 14 ಕರು ಕೂತನಂಚಿನ ಈ ಸ್ಥಾನ ಮಣ್ಣು ಮಹಾದೇವರ ಬಲುವಂಟೆ ದೈವಗಳು ಕೂಡಗಳ ಅಪ್ಪೆ ಭಾಷಾನುಮೂರ್ತಿಗಳ ದೈವ ಬೃಗರಾಜಗಳ ಎಣ್ಣೆ ಬೆಳೆ ಮುದ್ರೆ ಕರ್ತುನಗಳ ಕುಡಿಯಿಲ್ಲ ಬಾರಿಗೆದ ಕರ್ತುನಗಳ ಕುಡಿಯಿಲ್ಲ ಧರ್ಮಾನೆ ಗುರುಮಾನೆ ಕರ್ತುನಗಳ ಕುಡಿಯಿಲ್ಲ ನೋಡು ಪಾಡಿ ಬ್ರಹ್ಮಗಳು ತೊಂದರೆ ಕರ್ತುನಗಳ ಕುಡಿಯೋದು ಮಹಾದೇವರ ಬಲುವಂಟ ದೈವಗಳು ಕೂಡಗ ಅಪ್ಪೆ ಭಾಷಾನುಮೂರ್ತಿಗೆ ದೈವ ಬೃಗರಾಜ ಎಣ್ಣೆ ಬೆಳೆ ಆತ್ಮೀಯ ವೀಕ್ಷಕರೇ, ನಾನು ಬಹಳ ಸಮಯದಿಂದ ಇವ್ರ ಜೊತೆ ಮಾತಾಡಬೇಕು ಅಂತಲೇ ಕಾಯ್ತಾ ಇದ್ದಂಥದ್ದು. ನಮ್ಮ ಸುಳ್ಯದ ಒಬ್ಬರು ಹೆಮ್ಮೆ, ಸುಳ್ಯದ ಪ್ರಸಿದ್ಧವಾಗಿರುವಂಥ ದೈವ ನರ್ತಕರು. ಅದೆಷ್ಟೋ ಕುಟುಂಬಗಳಲ್ಲಿ, ಅದೆಷ್ಟೋ ಊರುಗಳಲ್ಲಿ ಒಂದು ದೈವದ ವಿಚಾರಗಳು ಅಥವಾ ದೈವದ ನೇಮೋತ್ಸವ, ಕೋಲ ಸೇವೆ, ಈ ಎಲ್ಲ ವಿಚಾರಗಳು ಬಂದಾಗ ಅಲ್ಲಿ ಮೊಟ್ಟ ಮೊದಲನೇದಾಗಿ ಈ ಗುರು ಹಿರಿಯರಿಂದ ಕಲಿತಿರುವಂತಹ ವಿಚಾರಗಳ ಮೂಲಕ ಪ್ರಸಿದ್ಧತೆಯನ್ನು ಪಡೆದುಕೊಂಡಿರುವಂತಹ ವ್ಯಕ್ತಿ ಇವತ್ತು ಯಾರು ಅಂತ ಕೇಳಿದರೆ ಶ್ರೀಯುತ ಜಯರಾಮ್ ಬೊಳಿಯಮಜಲ್ರವರು. ನಮ್ಮ ಜೊತೆಗೆ ಮಾತಾಡೋದಕ್ಕೆ ಸಮಯ ಕೊಟ್ಟಿರೋದಕ್ಕೆ ಮೊದಲಾಗಿ ಧನ್ಯವಾದವನ್ನು ನಿಮಗೆ ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಅವ್ರ ಜೊತೆಗೆ ಶ್ರೀಯುತ ಮಾಯಲಪುರವರಿದ್ದಾರೆ, ಹಿರಿಯರು. ಈ ಒಂದು ಸುಳ್ಯ ಪರಿಸರದಲ್ಲಿ ದೈವಗಳ ವಿಚಾರಗಳಿಗೆ ಇವರೇ ಒಂದು ಮುಂದಾಳತ್ವವನ್ನು ವಹಿಸ್ಕೊಳ್ತಕ್ಕಂಥ ವ್ಯಕ್ತಿ, ಒಂದು ಯಜಮಾನರ ರೀತಿಯಲ್ಲಿ ಪ್ರತಿಯೊಂದು ಕೆಲಸವನ್ನು ಕೂಡ ಮುಂದುವರಿಸ್ತಾ ಇದ್ದಾರೆ. ಶ್ರೀಯುತ ಮಾಯಲಪುರವರಿಗೆ ಕೂಡ ನಮಸ್ಕಾರ. ಜಯರಾಮಣ್ಣ, ಇವತ್ತು ಕಲ್ಕುಡ ಕಲ್ಲುಟಿ ನೇಮೋತ್ಸವವನ್ನು ಕಳೆದ ಕೆಲವು ವರ್ಷಗಳಿಂದ ತಾವೇ ದೈವನರ್ತನದ ಸೇವೆಯನ್ನು ಕೊಡ್ತಾ ಇದ್ದೀರಾ. ನಿಮ್ಮ ಮೂಲಕವೇ ನಾವು ಆ ಕಲ್ಕುಡನನ್ನು ನೋಡ್ತಕ್ಕಂಥ ಭಾಗ್ಯ ನಮಗೆ ಸಿಕ್ಕಿದೆ. ಹಾಗೆಯೇ ಇವತ್ತು ಕಲ್ಕುಡನ ವಿಚಾರ ತಮಗೆಷ್ಟು ತಿಳಿದಿದೆ, ಕಲ್ಕುಡನ ಶಕ್ತಿ ಎಂತಹದ್ದು, ಇದರ ಬಗ್ಗೆ ತಮಗೆ ಗೊತ್ತಿರುವಂಥ ವಿಚಾರವನ್ನು ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸಬೇಕು ಅಂತ ನಾನು ಕೇಳ್ತಾ ಇದ್ದೇನೆ. ಸರ್, ಇವಾಗ ನಮ್ಮ ಅಂದರೆ ದೈವ ಕಲ್ಕುಡ ಆಗಲಿ ಅಥವಾ ನಮ್ಮ ಈ ಸಾನ್ನಿಧ್ಯದಲ್ಲಿರುವಂಥ ದೈವ ಪ್ರಧಾನ ಭಟ್ಟ ಅಂತ ದೈವ ಕಲ್ಕುಡ, ಹಾಗೆ ತಾಯಿ ಪಾಷಾಣಮೂರ್ತಿ ಹಾಗೂ ಕ್ಷೇತ್ರ ಪಾಲಕನಾಗಿ ದೈವ ಗುಳಿಗರಾಜ ಇದ್ದಾನೆ. ಈ ಮೂರು ದೈವಗಳ ಒಂದು, ಯಾಕಂತೇಳಿದರೆ ಈಗ ದೈವ ಕಲ್ಕುಡನ ಒಂದು ಶಕ್ತಿ ಅಥವಾ ಅದರ ಒಂದು ಕಾರಣಿಕ ಅಂತ ಹೇಳುವಂಥದ್ದು ತುಳುನಾಡಿನಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯ ಒಂದು ಶಕ್ತಿ ಅಂತ ಹೇಳುವಂಥದ್ದಿದೆ. ಈಗ ಉದಾಹರಣೆಗೆ ನಾವೀಗ ಪನೊಳಿ ಬೈಲಲ್ಲಿ ಆಗಲಿ ಅಥವಾ ಕಲ್ಲೆಗ ಅಂತೇಳಿ, ಆನಂತರ ಕಡಂಬು, ಈ ಥರ ಈಗ ನಮ್ಮ ತುಳುನಾಡಿನವರು, ಹಾಗೆ ಬಂದ್ಯಡ್ಕ, ಹೀಗೆ ಅಂತೇಳಿ ದೈವಗಳ ಸಾನ್ನಿಧ್ಯ ಇದೆ.
ಹಾಗೆ ನಮ್ಮ ಇಲ್ಲಿ ಈ ಸುಳ್ಯದಲ್ಲಿ ನಾವು ದೈವ ಕಲ್ಕುಡ ಮತ್ತು ಪಾಷಾಣ ಮೂರ್ತಿ ಗುಳಿಗ ದೈವದ ಒಂದು ಕಾರಣಿಕ ಅಂತ ಹೇಳುವಂಥದ್ದಕ್ಕೆ ನಾವು ಮಾತಿನಲ್ಲಿ ಹೇಳೋದಕ್ಕಿಂತಲೂ ಒಂದು ದಿವಸ ಬೆಳಿಗ್ಗೆ ಹೊತ್ತಲ್ಲಿ ಇಲ್ಲಿ ಬಂದು ನೋಡಿದರೆ ಇಷ್ಟು ಜನಗಳು ಬರ್ತಾರಾ ಅಂತ ಹೇಳೋದು. ಯಾಕಂತೇಳಿದರೆ ನಾವು ಇದನ್ನು ಮೀಡಿಯಾದಲ್ಲಿ ನಾವು ಹೇಳಬಾರ್ದು. ಹೇಗೆ ಅಂತ ಹೇಳಿದರೆ ನಾವು ಮಾಮೂಲಿಯಾಗಿ ಹೇಳಬೇಕಿದ್ರೆ ಈಗ ನಮ್ಮ ಸುಳ್ಯದಲ್ಲಿ ಚನ್ನಕೇಶವ ದೇವರ ದೇವಸ್ಥಾನ ಇದೆ, ಹಾಗೆ ಮಹಾವಿಷ್ಣು ದೇವಸ್ಥಾನ ಇದೆ. ಆದರೂ ಕೂಡ ಇಲ್ಲಿ ದೈವ ಕಲ್ಕುಡ ಅಂತ ಹೇಳುವಂಥ ಒಂದು ಮಾತು ಅಂತ ಹೇಳುವಂಥದ್ದು ವಿಶೇಷತೆ ಹೇಗೆ ಅಂತ ಹೇಳಿದರೆ ಎಲ್ಲ ಸಮುದಾಯದವರಾಗಲಿ ಯಾವುದೇ ಊರಲ್ಲಿದ್ದವರು ಅಷ್ಟೇ, ಈಗ ಅವರವರ ಉದ್ಯೋಗಕ್ಕೋಸ್ಕರ ಈ ನಮ್ಮ ಸುಳ್ಯಕ್ಕೆ ಬಂದು ಇಲ್ಲೇ ಇದ್ದಾರೆ. ಅವರು ಕೂಡ ಅವರ ಊರಲ್ಲಿ ಇಂಥದ್ದು ಒಂದು ದೈವ ಶಕ್ತಿ ಇಲ್ಲ ಅಂತ ಹೇಳುವಂಥದ್ದನ್ನು ಅವರು ತಿಳ್ಕೊಂಡು ಎಷ್ಟೋ ಜನ ಬೆಳಿಗ್ಗೆ ಹೊತ್ತು ಬಂದು ಇಲ್ಲಿ ಅವರವರ ಮನಸ್ಸಲ್ಲಿರುವಂಥ ಇಷ್ಟಾರ್ಥಗಳನ್ನು ಆ ದೈವದ ಹತ್ರ ಬೇಡಿಕೊಂಡು ಅವರು ಕೇಳ್ಕೊಂಡು ಹೋಗ್ತಾರೆ. ಆದ ಕಾರಣ ದೈವದ ಶಕ್ತಿಯನ್ನು ನಾವು ಅದನ್ನು ಬಾಯಲ್ಲಿ ಹೇಳಿಕೊಳ್ಳುವಂಥದ್ದು ಏನಿಲ್ಲ. ಯಾಕಂದರೆ ಆ ಜನಗಳನ್ನು ನೋಡಿಯೇ ನಾವು ಆ ದೈವಕ್ಕೆ ಎಷ್ಟು ಶಕ್ತಿ ಇರ್ಬೋದು ಅಂತ ಹೇಳುವಂಥದ್ದು ನಾವು ಕಣ್ಣಾರೆ ಅಂದರೆ ನಾವು ಖುಷಿ ಪಡ್ತೀವಿ. ಯಾಕಂದರೆ ನಾವು ಇವತ್ತು ದೈವದ ಇಲ್ಲಿ ಈ ಚಾವಡಿಯಲ್ಲಿ ಸ್ಥಾನದಲ್ಲಿ ನಾವು ದೈವದ ಸೇವೆ ಅಂದ ಚಾಕರಿಯನ್ನು ನಾವು ಮಾಡಿದರೂ ಕೂಡ ನಮಗೂ ಆ ದೈವದ ಮೇಲೆ ಭಕ್ತಿ ಇದೆ. ಯಾಕಂತ ಹೇಳಿದರೆ ನಾವು ಅಂಥ ಒಂದು ಸ್ಥಾನದಲ್ಲಿ ದೈವದ ಒಂದು ಸೇವೆ ಮಾಡ್ತಿದ್ದೀವಲ್ಲ, ಅದು ನಮ್ಮ ಪುಣ್ಯ ಅಂತೇಳಿ. ಆದ ಕಾರಣ ಇವತ್ತು ನಾವು ಆ ದೈವದ ಸೇವೆ ಮಾಡುವಾಗ ಗೊತ್ತಿದ್ದವರು ಏನು ಮಾಡ್ತಾರೆ ಅಂತ ಹೇಳಿದರೆ ಅವರು ನಾವು ದಾರಿಯಲ್ಲಿ ಅಷ್ಟೇ ನಮ್ಮ ಪಾಡಿಗೆ ನಾವು ಹೋಗ್ತಾ ಇದ್ರು ಕೂಡ ಅವರೇ ನಮ್ಮನ್ನು ಕರೆದು ಮಾತಾಡ್ತಾರೆ. ಯಾಕಂದರೆ ಅದು ಏನು ಅಂತ ಹೇಳಿದರೆ ಒಂದು ಆ ದೈವದ ಮೇಲಿರುವಂಥ ಒಂದು ಭಕ್ತಿ, ಇನ್ನೊಂದು ಅಂಥ ಒಂದು ಶಕ್ತಿ ಇರುವಂಥ ದೈವವನ್ನು ಅವರು ಕಟ್ತಾ ಇದ್ದಾರೆ ಅಂತ ಹೇಳುವಂಥ ಒಂದು ನಂಬಿಕೆ ಅವರ ಹತ್ರ ಇದೆ. ಹೌದು, ಬಹಳ ಒಂದು ಒಳ್ಳೆಯ ಮಾತನ್ನ ಹೇಳಿದ್ರಿ. ಇದೇ ನಮಗೆ ಬೇಕಾಗಿದ್ದಂಥದ್ದು ಕೂಡ. ಯಾವುದೇ ಒಂದು ದೈವದ ಶಕ್ತಿಯನ್ನು ನಾವು ಮೀಡಿಯಾದ ಮೂಲಕ ಅಥವಾ ಮಾತಿನ ಮೂಲಕ ಹೇಳುವಂತಹದ್ದಲ್ಲ. ಅಲ್ಲಿ ಬರುವಂಥ ಭಕ್ತಾಭಿಮಾನಿಗಳು ಅದಕ್ಕೆ ಬಂದು ನಂಬಿಕೆಯಿಂದ ಕೈ ಮುಗಿದು ಅಲ್ಲೇ ಅವರ ಜೀವನದಲ್ಲಿ ಆಗುವಂಥ ಬದಲಾವಣೆಗಳ ಮೂಲಕ ಕಷ್ಟದಿಂದ ಬರ್ತಾರೆ, ಕಣ್ಣೀರಿನಿಂದ ಬರ್ತಾರೆ, ನಂತರ ಹೋಗೋ ಖುಷಿಯಿಂದ ಹೋಗ್ತಾರೆ, ಸುಖದ ಜೀವನವನ್ನು ಈ ಕಲ್ಕುಡ ಕೊಟ್ಟಿದ್ದಾರೆ. ಅದುವೇ ಈ ಕಲ್ಕುಡ ಸನ್ನಿಧಾನಕ್ಕೆ ಇರತಕ್ಕಂಥ ಶಕ್ತಿ ಅಂತ ತಾವು ಹೇಳ್ತಾ ಇದ್ದಾರೆ ಅಲ್ವಾ? ಓಕೆ, ನಿಮ್ಮ ಜೊತೆ ಮಾತಾಡತಕ್ಕಂತಹ ಒಂದು ದೊಡ್ಡ ಭಾಗ್ಯ ನನಗೆ ಸಿಕ್ಕಿದೆ. ಹಾಗೆಯೇ ಯಾಕೆಂತ ಹೇಳಿದರೆ ಸಾವಿರಾರು ಮಂದಿ ಬರ್ತಾರೆ. ಇಲ್ಲಿ 5,000, 6,000, 7,000 ಜನ ಬರ್ತಾರೆ. ಆ ಕಲ್ಕುಡನನ್ನು ಪ್ರತಿನಿತ್ಯ ಬಂದು ಬಾಗಿಲಿನ ಮುಂಭಾಗದಲ್ಲಿ ನಿಂತು ಕೈ ಮುಗಿದು ಹೋಗ್ತಾರೆ. ಆದರೆ ನಾಳೆಯ ದಿನ ಅಂದರೆ ಈ ನೇಮೋತ್ಸವದ ದಿನ ತಮ್ಮ ಮೂಲಕವೇ ಕಲ್ಕುಡ ಶಕ್ತಿ ನಮಗೆ ನೋಡ್ತಕ್ಕಂಥ ಭಾಗ್ಯ. ನಾಳೆಯ ದಿನ ತಾವೇ ಒಂದು ದೈವ ನರ್ತನದಲ್ಲಿ ಇದ್ದೀರಾ, ಇವತ್ತು ನಮ್ಮ ಜೊತೆ ಮಾತಾಡಿದ್ದೀರಾ. ದೇವರುಗಳ ಆಶೀರ್ವಾದ ತಮಗೆ ಹಾಗೆ ನಿಮಗೆಲ್ಲರಿಗೂ ಇರಲಿ ಅಂತ ಹೇಳಿಕೊಳ್ತಾ ನನ್ನ ಜೊತೆ ಮಾತಾಡಿದ್ದಕ್ಕೆ ನಿಮಗೆ ಧನ್ಯವಾದ ಸಲ್ಲಿಸ್ತೀನಿ. ಆಗಲಿ, ಇಂಥ ಒಂದು ಒಳ್ಳೊಳ್ಳೆ ವಿಚಾರಗಳನ್ನು ಒಂದು ಅಂದರೆ ಮೆಸೇಜ್ ನಾವು ಕೊಡ್ತಾ ಇದ್ದೀವಿ ಅಂತೇಳಿ ಅಲ್ಲ, ಇಂಥ ಒಳ್ಳೆ ನೀವು ಕೆಲಸ ಮಾಡ್ತಾಯಿದ್ದೀರಾ, ಅದು ಕೂಡ ನಮಗೂ ಸಂತೋಷ. ಹಾಗೆ ನಾವು ಒಂದು ವ್ಯಕ್ತಿಗಳು ಯಾರು ಅಂತ ಹೇಳುವಂಥದ್ದನ್ನು ನಿಮ್ಮಂಥವರಿಂದ ನಮ್ಮನ್ನು 10 ಜನರಿಗೆ ನೀವು ಪರಿಚಯ ಮಾಡಿಸ್ತಾ ಇದ್ದೀರಾ. ಅದಕ್ಕೂ ಕೂಡ ನಾವು ತುಂಬ ನಿಮಗೆ ಒಂದು ಕೃತಜ್ಞತೆಯನ್ನು ಕೂಡ ನಾವು ಸಲ್ಲಿಸ್ತಿದ್ದೇವೆ. ಹಾಗೆ ನಿಮ್ಮ ಈ ಒಂದು ಒಳ್ಳೆ ಕೆಲಸ ಇನ್ನೂ ನಮ್ಮ ಇಲ್ಲಿ ಮಾತ್ರ ಅಲ್ಲ, ಎಲ್ಲ ಊರಿಂದ ಊರಿಗೆ ದೇಶದಲ್ಲಿ ನಿಮ್ಮದು ಒಂದು ಈ ಏನು ಅಂತ ಹೇಳಿದರೆ ಒಂದು ನೀವು ಕೊಡುವಂಥ ಒಳ್ಳೆಯ ಒಂದು ವಿಚಾರಗಳು ಇನ್ನೂ ದೇಶದಾದ್ಯಂತ ಎಲ್ಲ ಇದು ಆಗಬೇಕು. ನಿಮಗೂ ಆ ದೈವ ಕಲ್ಕುಡ ತಾಯಿ ಪಾಷಾಣ ಮೂರ್ತಿ ಹಾಗೆ ಆ ದೈವಗುಳಿಗ ರಾಜ ನಿಮಗೂ ನಿಮ್ಮ ಒಂದು ತಂಡಕ್ಕೂ ಹಾಗೆ ನಿಮ್ಮ ಮನೆಯವರಿಗೂ ಆ ದೈವ ಕಲ್ಕುಡ ತಾಯಿ ಪಾಷಾಣ ಮೂರ್ತಿ ದೈವಗಳಿಗೆ ಒಳ್ಳೆಯದು ಮಾಡಲಿ ಅಂತೇಳಿ ನಮ್ಮದು ಒಂದು ಹಾರೈಕೆ. ಧನ್ಯವಾದ. ಹಾಗೆ ನಮ್ಮದೊಂದು ಆಶೀರ್ವಾದವನ್ನು ಹೇಳ್ಬೋದು. ಧನ್ಯವಾದ. ಅದೇ ಶ್ರೀಯುತ ಜಯರಾಮರವರು ಇವತ್ತು ನಿನ್ನೆ ದೈವಗಳ ಚಾಕರಿಯನ್ನು ಮಾಡ್ತಿರ್ತಕ್ಕಂಥ ವ್ಯಕ್ತಿ ಅಲ್ಲ, ಕಳೆದ ಕೆಲವು ದಶಕಗಳಿಂದ ತನ್ನನ್ನು ತಾನು ದೈವದ ಚಾಕರಿಗೆ ಅರ್ಪಿಸಿಕೊಂಡಿರುವಂಥ ವ್ಯಕ್ತಿ. ದೈವದ ನರ್ತನದಲ್ಲಿ ಇರುವ ಸಂದರ್ಭದಲ್ಲೂ ಕೂಡ ಈ ಸಮಾಜದಲ್ಲಿರುವಂಥ ಭಕ್ತರಿಗೆ ಒಳ್ಳೆಯದಾಗಲಿ ಅಂತಲೇ ಅವರಿಂದ ಬರ್ತಕ್ಕಂಥ ದೈವದ ಮೂಲಕ ಬರುವಂಥದ್ದು. ಈ ಕಡೆ ನಾವು ನಿಂತು ನೋಡಿದ್ರು, ವ್ಯಕ್ತಿಯಾಗಿ ಜಯರಾಮರವರನ್ನು ನೋಡಿದ್ರು ಕೂಡ ಪ್ರತಿಯೊಬ್ಬ ವ್ಯಕ್ತಿಗೂ ಒಳ್ಳೆಯದಾಗಲಿ ಅಂತ ಹೇಳುವಂತಹ ಒಳ್ಳೆ ಮನಸ್ಸನ್ನು ಹೊಂದಿರುವಂಥ ವ್ಯಕ್ತಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿಕೊಳ್ತು. ನನ್ನ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳು ಸರ್. ಎಸ್, ನನ್ನ ಜೊತೆಗೆ ಪ್ರತಿನಿತ್ಯ ಕಲ್ಕುಡ, ಕಲ್ಲುರ್ಟಿ ಹಾಗೆಯೇ ಗುಳಿಗನ ಈ ಒಂದು ಸನ್ನಿಧಾನಕ್ಕೆ ಸಾವಿರಾರು ಮಂದಿ ಭಕ್ತಾಭಿಮಾನಿಗಳು ಬರ್ತಾ ಇರ್ತಾರೆ. ಅಲ್ಲಿ ಬೆಳಗಿನಿಂದ ಸಂಜೆಯವರೆಗೂ ಕೂಡ ತಮ್ಮ ಕೆಲಸವನ್ನು ಉಳಿದಂಥ ಸಂದರ್ಭದಲ್ಲಿ ಇಲ್ಲೇ ಬಂದು ಎಲ್ಲರಿಗೂ ಕೂಡ ತಾವು ಮಾಡ್ತಕ್ಕಂಥ ಪ್ರಾರ್ಥನೆಯನ್ನು ದೇವರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಶ್ರೀಯುತ ತಿಮ್ಮಪ್ಪ ಗೌಡರವರು ಮಾಡ್ತಾ ಇರ್ತಾರೆ. ನಮಸ್ತೆ ತಮಗೆ. ನಮಸ್ತೆ. ಹೇಗಿದ್ದೀರಾ? ಪರವಾಗಿಲ್ಲ. ಓಕೆ, ಬಹಳಷ್ಟು ಖುಷಿಯ ದಿನ ನಮಗೆ ಇವತ್ತು, ಯಾಕಂದರೆ ಕಲ್ಕುಡನ ನೇಮೋತ್ಸವದ ದಿನ. ಸೊ ಹಾಗಿರುವಾಗ ನಡುವಳಿ ನಡೆಯುವಂಥದ್ದು ಇವತ್ತು. ಆ ಕಾರ್ಯಕ್ರಮಕ್ಕೆ ನಾವೆಲ್ಲ ಬದ್ಧರಾಗಿದ್ದೇವೆ. ನಮ್ಮ ಪೂಜಾರಿಗಳು, ಮಡಿವಾಳರುಗಳು, ಹಾಗೆ ದೈವ ಚಾಕರಿ ಮಾಡೋದು ಕಟ್ಟುವವರು. ಆದರೆ ಇವತ್ತಿನ ದಿನದಲ್ಲಿ ನಾವು ಸೇರಿ ಈಗಲೇ ಒಂದು ಇದು ಆಯಿತು. ಯಾಕೆಂದರೆ ಅವರಿಗೆ ವೀಳ್ಯ ಕೊಟ್ಟಾಯಿತು, ಅದೇ ರೀತಿ ಎಣ್ಣೆ ಕೊಟ್ಟಾಯಿತು. ಈಗ ಇನ್ನೂ ನಾಳೆ ಬೆಳಿಗ್ಗೆ ಕಲ್ಕುಡ, ಕಲ್ಲುಟಿ, ಗುಳಿಗ 3 ದೈವದ ಇವತ್ತು ಕೆಲಸ ನಡೀಲಿಕ್ಕೆ ಉಂಟು. ಆ ಒಂದು ನಡೆಯುವಾಗ ಆ ಒಂದು ಎಲ್ಲ ಒಳ್ಳೆ ರೀತಿಯಲ್ಲಿ ನಡಿಬೇಕು. ಅಂದರೆ ನಾನು ಪ್ರತಿನಿತ್ಯ ಇಲ್ಲಿ ಇರ್ತೇನೆ ಬೆಳಿಗ್ಗೆಯಿಂದ ಸಂಜೆವರೆಗೆ. ಅಂದರೆ ಯಾವ ಟೈಮಿಗೆ ಯಾರಾದರೂ ಫೋನ್ ಮಾಡಿದರೆ ನಾನು ಬಂದು ಅವರಿಗೆ ಒಂದು ಪ್ರಸಾದ ಕೊಡ್ತೇನೆ, ನೀವು ಪ್ರಾರ್ಥನೆ ಮಾಡಿಕೊಳ್ಳಿ, ನನ್ನದೊಂದು ಪ್ರಸಾದ ಮುಖ್ಯ ಅಂತ ಹೇಳಿ ನಾನು ಕೈ ಎತ್ತಿ ಕೊಡೋದು. ಅದು ಅವರ ಕಷ್ಟ ಪರಿಹಾರ ಆಗಿದೆ, ಇದಕ್ಕೆ ಮುಂದೆ ಆಗ್ತಾ ಉಂಟು, ಹಾಗೆ ನಡೀಬೇಕು. ಯಾಕೆಂದರೆ ಈ ಸಾನ್ನಿಧ್ಯದಲ್ಲಿ ಹಲವಾರು ಕಷ್ಟವೂ ಪರಿಹಾರ ನಮ್ಮ ಈ
ಈ ಊರಿನಲ್ಲಿ ಒಂದು ಪ್ರಕಾಶ್ ಹೆಗಡೆ ಅವ್ರದ್ದು ಹಲವಾರು ಅಂಥ ಜನಗಳು ಬಿದ್ದದನ್ನು ಜೀವ ಮಾಡಿ ಹೋಗಿದ್ದಾರೆ ಅಂತ ಹೇಳಿದರೆ ಐ ಸಿ ಯುಲಿ ಇಟ್ಟು ಅವರನ್ನು ಬದುಕಿಸಿ ಕೊಟ್ಟಿದ್ದಾರೆ ಈ ಕಲ್ಕೊಡ ಕಲ್ಲೋಟಿಗಳು. ಅದೇ ರೀತಿ ಇನ್ನು ಮುಂದೆ ಈ ದೈವದ ಒಂದು ಇದು ಮಾಡಬೇಕು, ಆ ದೈವಗಳು ಅವರನ್ನು ಬದುಕಿಸಬೇಕು, ಅವರ ಆ ಒಂದು ಕಣ್ಣನೀರನ್ನು ಸರಿಪಡಿಸಿಕೊಡ್ಬೇಕು ಅನ್ನೋದು ನಾನು ಇವತ್ತು ನಿಮ್ಮ ಮುಂದೆ ಟಿ ವಿಯಲ್ಲಿ ಕೊಡೋದು ನಾನು ಪ್ರಚಾರಕ್ಕೆ ಬೇಕಾಗಿ ಅಲ್ಲ. ನಾವು ಮಾಡಿದಂಥ ಕೆಲಸ ದೈವ ಎಷ್ಟು ಇದು ಉಂಟು, ಪ್ರಬಲವಾಗಿ ಉಂಟು, ಅಷ್ಟೇ ನಾವು ಕೆಲಸ ಮಾಡಿದವರಿಗೂ ಸಹ ಅದು ನಡಿಬೇಕು, ಊರಿಗೆ ಅದು ನಡಿಬೇಕು ಅಂತ ನಾನು ಕೇಳಿದೆ. ಬಹಳ ಒಳ್ಳೆಯ ಮಾತುಗಳನ್ನು ತಾವು ಹೇಳಿದಿರಿ. ನೀವು ಕೂಡ ಪ್ರತಿನಿತ್ಯವೂ ಈ ರೀತಿಯ ದೈವಗಳ ಮುಂದೆ ಕಷ್ಟ ಅಂತ ಬಂದ ಭಕ್ತರ ಒಂದು ನಿವಾರಣೆಗಾಗಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಒಂದು ಸೇವೆಯನ್ನು ಇನ್ನು ಮುಂದೆ ಕೊಡ್ತಾ ಇರಿ ಅಂತ ಹೇಳ್ಕೊಳ್ತಾ ನಿಮಗೆ ಧನ್ಯವಾದವನ್ನು ಸಲ್ಲಿಸಿದ್ದೇನೆ. ಥ್ಯಾಂಕ್ ಯು. ಎಸ್, ಇದು ನೇಮೋತ್ಸವ ನಡೆಯುವುದಕ್ಕಿಂತ ಮುಂಚಿನ ದಿನದಲ್ಲಿ ನಾವು ಬಂದು ಇಲ್ಲಿಂದ ಕೊಟ್ಟಿರುವಂತಹ, ಅಂದರೆ ಕಲ್ಕುಡ ದೇವಸ್ಥಾನದಿಂದ ಕೊಟ್ಟಿರುವಂತಹ ಒಂದು ಪುಟ್ಟ ವರದಿ. ಇದೇ ವರದಿ ಇಲ್ಲಿಂದಲೇ ಕಂಟಿನ್ಯೂ ಆಗುತ್ತೆ. ಇನ್ನು ನಾಳೆ ಬೆಳಿಗ್ಗೆ ಸರಿಯಾಗಿ 5:30ಕ್ಕೆ ಕಲ್ಕುಡ ಕಲ್ಲುರುಟಿ ದೈವದ ನೇಮೋತ್ಸವ, ವಾರ್ಷಿಕ ನೇಮೋತ್ಸವ ಅದ್ಧೂರಿಯಾಗಿ ಪ್ರಾರಂಭವಾಗಲಿಕ್ಕಿದೆ. ಸಂಪೂರ್ಣವಾಗಿ ಹೂವಿನಿಂದ ಅಲಂಕಾರಗೊಳ್ಳಲಿಕ್ಕಿದೆ. ಬೇರೆ ಬೇರೆ ರೀತಿಯಲ್ಲಿ ಭಕ್ತಾಭಿಮಾನಿಗಳು ಬಂದು ತಮ್ಮ ಕಷ್ಟವನ್ನು ಇಲ್ಲಿ ನಿವಾರಣೆಗಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿಕ್ಕಿದ್ದಾರೆ. ಸಾವಿರಾರು ಮಂದಿ ಭಕ್ತಾಭಿಮಾನಿಗಳು ಬರಲಿಕ್ಕಿದ್ದಾರೆ. ಹೇಗಿದೆ 2024ರ ಕಲ್ಕುಡ ಕಲ್ಲುರುಟಿ ದೇವಸ್ಥಾನದ ನೇಮೋತ್ಸವ ಅನ್ನೋದನ್ನು ಇನ್ನು ಮುಂದುವರಿದ ಭಾಗದಲ್ಲಿ ಇಲ್ಲೇ ನೋಡ್ಕೊಂಡು ಬನ್ನಿ. ದೈವ ತಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿಕೊಳ್ತಾ, ಇನ್ನು ನಾಳೆಯ ಬೆಳಿಗ್ಗೆ ಅಂದರೆ ಮತ್ತೊಂದು ದಿನದ ಬೆಳಿಗ್ಗೆಯ ಮುಂಜಾವಿನಿಂದ ಇಲ್ಲಿಂದಲೇ ಮತ್ತೊಂದು ವೈಬ್ಗಳು ಅಂದರೆ ವಿಡಿಯೋಗಳನ್ನು ಪ್ರಾರಂಭ ಮಾಡ್ತೇವೆ.
ಇಲ್ಲಿಂದ ಹೊರಗಡೆ ಇಲ್ಲಿಂದ ಹೋಗಿ. ಅನ್ನಾದಾರಡು ಬುದರ್ಗಳು ಗತ್ತಿಚ್ಚಿನ ಒರಿ ಅಣ್ಣಪ್ಪ ಸ್ವಾಮಿ ದೈವದ ಕರ್ತದ ಮಾಮಗು ತರೆತಕ್ಕವಂತು ಆ ರಾಜ್ಯವನ್ನು ಕೊಡುತ್ತು ಈ ಸುಳ್ಯ ಸೀಮೆಗೆ ಬಂಡಗ ಸೀಮೆಡೆ ಸೀಮೆ ದೇವರದಂತು ವೈಭವದ ಸೀಮೆಡು ಮೇಲೆ ತರ್ಪಣಿಸಿನ ತೊಡಿಕಾಲ ಮಲ್ಲಿಕಾರ್ಜುನ ದೇವರನ್ನ ಪಾದವು ಸಾಷ್ಟಾಂಗ ವಂದನೆ ಮತ್ತೊಂದು ಆ ಸೀಮೆಯನ್ನು ಕೊಡ್ತು ಈ ಗ್ರಾಮಕ್ಕೆ ಬಂಡಗ ಗ್ರಾಮಡೆ ಗ್ರಾಮ ದೇವರ ಮಂಡಲ ತಿಚ್ಚಿನ ಕಾಯರ್ ತೋಡಿ ಮಹಾವಿಷ್ಣುಮೂರ್ತಿ ದೇವರನ್ನ ಪುಣ್ಯ ಪಾದವು ತರೆತಕ್ಕವಂತು ಈ ಸುಳ್ಯದ ಮಂಡಲ ಬಂಡಗ ಅಧಿಕಾರ ಶಕ್ತಿ ಮೇಲೆ ತರ್ಪಣಿಸಿನ ಸುಳ್ಯ ಶ್ರೀ ಚೆನ್ನಕೇಶವ ದೇವರ ಅಷ್ಟಪಾದ ವಂದನೆ ಮತ್ತೊಂದು ಆ ಕ್ಷೇತ್ರ ಬಿಡ್ತು ಈ ಪವಿತ್ರವಾಗಿ ನೆಚ್ಚಿನ ಗಾಂಧಿನಗರದ ನಾವೂರ್ತ ಈ ಮಣ್ಣಗ ಬಣ್ಣಗ ಭೂಮಿನೇ ತಟ್ಟು ತುಂಬನೆಂಚಿನ ಅಷ್ಟಕುಲ ನಾಗದೇವರನ್ನ ಈ ಭೂಮಿಗೆ ಅಂಜನಿಗೆ ಮಾಯಕಾರಿಗೆ ಸಂಬಂಧಪಟ್ಟಂಚಿನ ನಾಗದೇವರನ್ನ ಅನುವನಟ್ಟಂತು ಮುಲ್ಪ ಸೇರ್ನಂಚಿನ ಸದ್ಭಕ್ತರನ್ನಾಗ್ಲೇನ ಅಗಲೆಗೆಲ್ಲ ಮನದೇವರನ್ನ ಅಗಲೆಗೆಲ್ಲ ಕುಲದೇವರನ್ನ ತುಂಬುದಿವಂತು ಸಮಿತಿದಾಗ್ಲೆಲ್ಲ ಅಗಲೆಗೆಲ್ಲ ಮನದೇವರನ್ನ ಅಗಲೆಲ್ಲ ಕುಲದೇವರನ್ನ ತುಂಬುದಿವಂತು ಓಂಕಾರ ಸ್ವರೂಪಿಣಿ ತ್ರಿಕಾಲ ಮೂರ್ತಿಲು ಆದಿಮಾಯಲು ಜಗಜ್ಜನನಿಗೆ ಸರಿಕೆ ನೆಂಚಿನ ಬೀರಕಲ್ಪುಡ ಅಪ್ಪೆ ಕಲ್ಲುಡಿಡ ಸೇರ್ನಂಚಿನ ಸಮಿತಿದಾಗಲೆಲ್ಲ ಹಿರಿಯಾಗಲೆಲ್ಲ ಪರವಾತು ನಿಗಲ್ಲೆ ಕಲಿತಿನ ಸತ್ಯಲ್ಲ ಸಾವಿರ ಕಡೆ ಹೋತು ನಿಗಲ್ಲೆಕ್ಕನ ಸತ್ಯಲ್ಲ ಸೇವೆ ಚಾಕ್ರಿ ಮಾಡ್ಕೊಂಡ ನಿಗಲ ಜಕ್ಕೆಲ್ಲ ಬಾಳೆ ಮಾಡ್ಕೊಂಡ ಭಯಭಕ್ತಿ ಪ್ರಾರ್ಥನೆ ಸತ್ಯವಲೆ ಆಣಾತಾರೆ ಪಂಡಾತಾರೆ ದತ್ತಕ ಬಲ ಕುಂತದು ಸ್ವಾಮಿ ಸತ್ಯವಲೆ ಕಾಪಲೆ ಮಾಡಿತು 10 ಬೇರೆ ಒಂದರೆ ಮತ್ತೊಂದು ಅಗಲಿನ ಭಕ್ತಿ ಅವಳೆ ಅಗಲಿನ ಭಕ್ತಿ ಮುಡ್ಲೆ ಸಮಿತಿದಾಗಲಿ ಸ್ವಾಮಿ ಸತ್ಯವಲೆ ಕಾಪಲೆ ಮಾಡಿತು ಭಕ್ತಿ ಮತ್ತೊಂದು ಅಗಲಿನ ಭಕ್ತಿ ದಾವಳೆ ಅಗಲಿನ ಭಕ್ತಿ ಮುಡ್ಲೆ ನಿಗಲೆಲ್ಲ ಸೇವೆ ಚಾಕ್ರಿ ಮಾಡ್ಕೊಂಡ ಯಾರ ಭಕ್ತಿ ತಂದುಳ್ಳೆ ಎಲ್ಲ ಭಕ್ತಿದ ಮದಿ ಪಡಾವಳೆ ಎಲ್ಲ ಮದಿ ಬಿಡ್ಲೆ ಆಕಾಶನ ಬಿಡಾವಳೆ ಸತ್ಯವಲೆ ಶತಪಾತಲ ಡಾವಳೆ ಶತಪಾತಲ ಬಿಡ್ಲೆ ನಿಗಲ ಮೂಲಸ್ಥಾನ ಬಿಡ್ಲೆ ಅರೆಗರಿಗೆ ಬರ್ತಳು ಚೆನ್ನಕೇಶವ ದೇವರ ಬಲತವಾಗ ಡಾವಳೆ ಚೆನ್ನಕೇಶವ ದೇವರ ಬಲತವಾಗ ಬಿಡ್ಲೆ ಈ ಕಲಸಿ ಕಟ್ಟಿದ ಸ್ಥಾನ ಬತ್ತಲೆ ಅವಳೆ ಕಲಸಿ ಕಟ್ಟಿದ ಸ್ಥಾನಡು ಡಾವಳೆ ಪ್ರತಿರೂಪದ ಬಿಂಬ ಬಿಡ್ಲೆ ದೀಂಚಿನ ಸುಸ್ತಿಗೆ ಡಾವಳೆ ಬಳಸಿಂಚಿನ ಅರ್ಚನೆ ಡಾವಳೆ ಏರಂಚಿನ ಬಲಿತಾವಳೆ ಎಂಕ ಲೆಕ್ಕನೆ ಅಪ್ಪೆ ಬೆದಿ
ಸಂತೋಷ ಹೊಸ ಕೊಡು ಕಾಲವಾದಿ ಬರ್ತೀರಿ ಕಾಲವಾದಿ ಕೊಡು ವರ್ಷ ಹೇಳ್ತೀರಿ ಇಷ್ಟೇ ತಂತ್ರ